ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ನಟ ದರ್ಶನ್ ಹಾಗೇನೇ ದರ್ಶನ್ ಮೈಸೂರು ವಾಸ್ತವ್ಯದ ಗಡುವು ಅಂತ್ಯ ಆಗಿದೆ. ಅನುಮತಿ ವಿಸ್ತರಣೆಗೆ ಮತ್ತೆ ಅರ್ಜಿ ಹಾಕೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದರ್ಶನ್. ಜೊತೆಗೆ ಸದ್ಯ ಫಿಸಿಯೋಥೆರಪಿಯಲ್ಲಿ ದರ್ಶನ್ ಇದ್ದಾರೆ. ಕಾಲು ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ಗೆ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಕೊಡಲಾಗಿದೆ. ಈ ನಡುವೆ 2 ವಾರಗಳ ಕಾಲ ಮೈಸೂರಿನಲ್ಲಿ ನೆಲೆಸೋಕೆ ನಿರ್ದಿಷ್ಟವಾದಂಥ ಅನುಮತಿಯನ್ನ ಹೈಕೋರ್ಟ್ ನೀಡಿತ್ತು. ಡಿಸೆಂಬರ್ 20ರಿಂದ ಜನವರಿ 5ರವರೆಗೆ ಮೈಸೂರಿನಲ್ಲಿ ನೆಲೆಸೋಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. 6 ತಿಂಗಳ ನಂತರ ಮರಳಿ ಮೈಸೂರಿಗೆ ಹೋಗೋಕೆ ಅವಕಾಶ ಸಿಕ್ಕಿತ್ತು ದರ್ಶನ್ ಅವರಿಗೆ. ಇದೀಗ ನ್ಯಾಯಾಲಯ ನೀಡಿದ ಅವಧಿ ಮುಕ್ತಾಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ 2024ರ ಜೂನ್ 10ರಂದು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಂದ ಅರೆಸ್ಟ್ ಆಗ್ತಾರೆ. ಅವರಿಗೆ ಜಾಮೀನು ನೀಡಿ ಹೈಕೋರ್ಟ್ ಡಿಸೆಂಬರ್ 16ರಂದು ಆದೇಶವನ್ನು ನೀಡಿತ್ತು. ವಿಚಾರಣಾ ನ್ಯಾಯಾಲಯದ ಅನುಮತಿ ಪಡೆಯದೆ ಬೆಂಗಳೂರು ಬಿಟ್ಟು ತೆರಳುವಂತಿಲ್ಲ ಅಂತೇಳಿ ಷರತ್ತನ್ನು ಕೂಡ ವಿಧಿಸಲಾಗಿತ್ತು. ಇದರಿಂದ ಮೈಸೂರಿಗೆ ತೆರಳೋಕೆ ಅನುಮತಿಯನ್ನು ಕೋರಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ. 4 ವಾರಗಳ ಕಾಲ ಮೈಸೂರಿಗೆ ಹೋಗಿ ನೆಲೆಸೋಕೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಕೋರಿದ್ರು ದರ್ಶನ್. ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ದರ್ಶನ್ ಅವರಿಗೆ ಡಿಸೆಂಬರ್ 20ರಿಂದ ಮೈಸೂರಿಗೆ ತೆರಳಬಹುದು, ಹಾಗೆಯೇ 2025ರ ಜನವರಿ 5ರವರೆಗೂ ಮೈಸೂರಿನಲ್ಲಿ ನೆಲೆಸಬಹುದು ಅಂತೇಳಿ ಹೈಕೋರ್ಟ್ ಷರತ್ತುಬದ್ಧವಾಗಿ ಹೇಳಿತ್ತು, ಸೂಚನೆಯನ್ನು ಕೊಟ್ಟಿತ್ತು. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ದರ್ಶನ್ ಮೈಸೂರು ವಾಸ್ತವ್ಯದ ಗಡುವು ಅಂತ್ಯ ಆಗಿದೆ. ದರ್ಶನ್ ಮುಂದಿನ ನಡೆ ಏನಾಗಿರುತ್ತೆ ವಿಶ್ವನಾಥ್? ಸಂಪತ್, ಸದ್ಯಕ್ಕೆ ಮೈಸೂರಿಗೆ ಹೋಗೋದಕ್ಕೆ ಕಾಲಾವಕಾಶವನ್ನು ತೆಗೆದುಕೊಂಡು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಕಾಲ ಕಳೆದಿದ್ದಂತಹ ನಟ ದರ್ಶನ್ ಏನು ಸಮಯವನ್ನ ತೆಗೆದುಕೊಂಡಿದ್ರು, ಅದರ ಒಂದು ಅವಧಿ ನಿನ್ನೆಗೆ ಮುಕ್ತಾಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಂಗಳೂರಿಗೆ ಬರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಅವರಿಗೆ ಬೆಂಗಳೂರಿಗೆ ಬರುವುದಕ್ಕೆ ಮನಸ್ಸಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಈ ಕೊಲೆ ಕೇಸ್ ಆಗಿರಬಹುದು, ಜೈಲಾಗಿರಬಹುದು, ಆಸ್ಪತ್ರೆ, ಪೊಲೀಸು ಎಲ್ಲದರಿಂದಲೂ ಕೂಡ ಈ ದರ್ಶನ್ ಬೇಸತ್ತು ಹೋಗಿದ್ರು. ಹೀಗಾಗಿನೇ ಬೆಂಗಳೂರು ಬಿಟ್ಟು ಅವರು ಮೈಸೂರಲ್ಲಿ ಇರೋದಕ್ಕೆ ಯೋಚನೆಯನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ ಕೋರ್ಟ್ ಅನುಮತಿ ಬೆನ್ನಲ್ಲೇ ಅವ್ರು ಮೈಸೂರು ಕೂಡ ಹೋಗಿದ್ರು. ಅಲ್ಲಿರುವಂತಹ ತನ್ನ ಪತ್ನಿ ಮನೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅದೇ ರೀತಿಯಾಗಿ ಅಕ್ಕ ಭಾವ ಎಲ್ಲರ ಜೊತೆನೂ ಕೂಡ ಪ್ರಾಣಿ ಪಕ್ಷಿಗಳ ಜೊತೆ ಅವರು 3 ವಾರ ಕಾಲ ಕಳೆದಿದ್ರು. ಸದ್ಯಕ್ಕೆ ಅವಧಿ ಕೂಡ ಮುಗಿದಿದೆ. ಇನ್ನು ಮಾಧ್ಯಮಗಳಿಗೂ ಕೂಡ ದರ್ಶನ್ ಸಹೋದರ ದಿನಕರ್ ತುಗದಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ದರ್ಶನ್ಗೆ ಮೈಸೂರು ಅಂದ್ರೆ ತುಂಬಾ ಇಷ್ಟ, ಹೀಗಾಗಿ ಆತ ಮೈಸೂರಲ್ಲೇ ಇರಕ್ ಇಷ್ಟಪಡ್ತಾನೆ, ಬೆಂಗಳೂರಿಗೆ ಹೋಗೋದಕ್ಕೂ ಕೂಡ ದರ್ಶನ್ಗೆ ಮನಸ್ಸಿಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಮಾತನಾಡಿದ್ರು. ಸದ್ಯಕ್ಕೆ ಈ ಒಂದು ಈಗಾಗಲೇ ದಿನಾಂಕ ಕೂಡ ಮುಗಿದಿದೆ. ಹೀಗಾಗಿ ಅವರು ಬೆಂಗಳೂರಿಗೆ ಬರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಇನ್ನು ಮಾನಸಿಕವಾಗಿ ಸಾಕಷ್ಟು ಒತ್ತಡ ಕೂಡ ದರ್ಶನ್ಗೆ ಇರುವಂತದ್ದು. ಇವತ್ತು ವಕೀಲರ ಜೊತೆ ಕೂಡ ಅವರು ಮಾತನಾಡ್ತಾರೆ. ಅಂತಂದ್ರೆ ಈ ಒಂದು ಮೈಸೂರಿನಲ್ಲಿ ಇರುವಂತಹ ಅವಕಾಶವೇನು ಕೋರ್ಟ್ ಕೊಟ್ಟಿದೆಯಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡೋದು ಮತ್ತು ಮುಂದುವರಿಸುವಂತಹ ವಿಸ್ತರಣೆ ಮಾಡುವಂತಹ ಒಂದು ಮನವಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಅಕಸ್ಮಾತ್ ಆಗಿ ಕೋರ್ಟ್ ಏನಾದ್ರೂ ನಿರ್ಧಾರ ಮಾಡ್ತು ಅಂತಂದ್ರೆ ದರ್ಶನ್ ಅಲ್ಲಿಯೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಕಸ್ಮಾತ್ ಆಗಿ ನಿರಾಕರಣೆ ಮಾಡಿದ್ರು ಅಂತ ಮತ್ತೆ ಅವರು ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ಇವತ್ತು ಮಧ್ಯಾಹ್ನದ ಒಳಗೆ ಏನು ಅಂತ ನಿರ್ಧಾರ ಕೂಡ ಆಗತ್ತೆ. ಏನೋ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಕೊಲೆ ಆರೋಪಿಗೆ ಮತ್ತು ಈಗಾಗಲೇ ನಟ ದರ್ಶನ್ ಮೈಸೂರಿನಲ್ಲೇ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದು ಅವರು
ಸರ್ಜರಿನ ಮಾಡಿಸ್ಕೊಳ್ಬೇಕಾಗಿತ್ತು. ಆದ್ರೆ ಆವಾಗ್ಲೂ ಕೂಡ ಮಾಡಿಸ್ಕೊಂಡಿಲ್ಲ. ಅಲ್ಲಿ ರೆಗ್ಯುಲರ್ ಬೇಲ್ ಯಾವಾಗ ಸಿಕ್ತೋ ಅವರು ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ನಡೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಆದ್ರೆ ಅವರ ವಕೀಲರ ಜೊತೆ ಅವರ ಕುಟುಂಬಸ್ಥರಾಗಿರ್ಬಹುದು, ದರ್ಶನ್ ಆಗಿರ್ಬೋದು, ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಈಗೇನು ಪರ್ಮಿಷನ್ ಏನ್ ಕೊಟ್ಟಿದೆಯಲ್ಲ ಮೈಸೂರಿನಲ್ಲಿ ಇರೋದಕ್ಕೆ ಕೋರ್ಟ್, ಅದನ್ನ ವಿಸ್ತರಣೆ ಮಾಡಿಸುವಂತಹ ನಿಟ್ಟಿನಲ್ಲಿ ಅವರ ಪರ ವಕೀಲರು ಕೂಡ ಓಡಾಡ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಮಧ್ಯಾಹ್ನದ ನಂತರ ಅದು ಅಸಲಿ ಪಿಕ್ಚರ್ ಗೊತ್ತಾಗ್ಲಿದೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.